ನಮಸ್ಕಾರ. ಫಸ್ಟ್ ಈ ಪ್ರಾಜೆಕ್ಟ್ ಬಗ್ಗೆ ನಾನು ನೆನೆಸ್ಕೋಬೇಕಾಗಿರೋದು ನಮ್ಮ ಶ್ರೀರಾಮ್ ಸರ್ನ. ಯಾಕಂದರೆ ಅವರಿಂದನೇ ನನಗೆ ಈ ಪ್ರಾಜೆಕ್ಟ್ ಸಿಕ್ಕಿದ್ದು. ತುಂಬ ಒಂದು ಅದ್ಭುತವಾದ ಪ್ರಾಜೆಕ್ಟ್ಗೆ ನಾನು ಒಂದು ಭಾಗವಾಗಿದ್ದೀನಿ ಅನ್ನೋದು ನನಗೆ ಖುಷಿ. ಅದರಲ್ಲೂ ಎಸ್ಪೆಷಲಿ ಸುದೀಪ್ ಸರ್ ಜೊತೆ ಕೆಲಸ ಮಾಡಿರೋದು. ನಾನು ಶ್ರೀರಾಮ್ ಸರ್ ಅವರು ಹೇಳಿದಾಗ ಸಂಭಾಷಣೆ ಬರೀಬೇಕು ಸುದೀಪ್ ಸರ್ ಫಿಲಮ್ಗೆ ಅಂತ ಹೇಳಿದಾಗ ತುಂಬ ಖುಷಿಯಿಂದ ಹೋದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಾನು ಸಂಭಾಷಣೆ ಬರೀಕ್ ಹೋಗಿಲ್ಲ, ಕಲಿಕ್ ಹೋಗಿದ್ದೀನಿ ಅಂತ. ಯಾಕೆಂದರೆ ಅವ್ರ ಇನ್ಪುಟ್ಸ್ಗಳಿರ್ಬೋದು, ಅವ್ರು ಹೇಳೋ ಎಲ್ಲ ಮಾತುಗಳಿರ್ಬೋದು, ಆ ರೀತಿ ಇತ್ತು. ಅದರಿಂದ ನಾನು ತುಂಬ ಅಳವಡಿಸ್ಕೊಂಡೆ. ಒಂದು ಸಂಭಾಷಣೆ ಹೇಗೆ ಬರಿಬೋದು ಅಂತ ಅವರಿಂದನೂ ಕಲಿತೆ ನಾನು. ಹಾಗೆ ಅವ್ರ ಹತ್ರ ಕೆಲಸ ಮಾಡೋಕ್ಕಂತ ಹೋದಾಗ ಒಂದು ಭಯನೂ ಇತ್ತು. ಯಾಕಂದರೆ ಸುದೀಪ್ ಸರ್ ಬಗ್ಗೆ ಕೇಳಿದ್ದೆ, 24 hours ಅವ್ರು ಕೆಲಸ ಮಾಡ್ತಾರೆ ಅಂತ. ಅದರಲ್ಲೂ ಕೂಡ ರಾತ್ರಿ ಕೆಲಸ ಮಾಡ್ತಾರೆ ಅಂತ ಕೇಳಿದ್ದೆ. ನನಗೆ ಭಯ ಆಗೋಗಿತ್ತು. 3 ಗಂಟೆ ಕರೀತಾರೆ, 4 ಗಂಟೆ ಕರೀತಾರೆ ಅಂತ. ಅದೃಷ್ಟ ಈ ಸಿನಿಮಾದಲ್ಲಿ ಯಾವತ್ತೂ ಡಿಸ್ಕಷನ್ ರಾತ್ರಿ ಆಗಲೇ ಇಲ್ಲ. ಸೊ ಎಲ್ಲ ಡೇಲೇ ಮುಗಿಸ್ಕೊಂಬಿಟ್ವಿ. ಹಾಗೆ ನಮ್ಮ ಡೈರೆಕ್ಟ್ರು ವಿಜಯ್ ಕೂಡ ತುಂಬ ಸಪೋರ್ಟಿವ್. ಅವರು ಆ್ಯಕ್ಚುಲಿ ಈ ಸಿನಿಮಾದ ಸಂಭಾಷಣೆಯಲ್ಲಿ ಅವ್ರು ತಮಿಳಲ್ಲಿ ಆಲ್ರೆಡಿ ಬರೆದಿದ್ದರು. ಅದನ್ನು ನಾನು ಕನ್ನಡೀಕರಣ ಮಾಡಿದ್ದೀನಿ ಅಷ್ಟೇ. ಜೊತೆಗೆ ಆಲ್ಮೋಸ್ಟ್ ಎಲ್ಲ ಸಂಭಾಷಣೆಗಳನ್ನು ಸುದೀಪ್ ಸರ್ ನಮಗೆ ಹೆಲ್ಪ್ ಮಾಡಿದ್ದಾರೆ, ಇನ್ಪುಟ್ಸ್ ಕೊಟ್ಟಿದ್ದಾರೆ, ಏನು ಬರೀಬೇಕು, ಹೇಗೆ ಬರೀಬೇಕು ಅಂತ. ಅವರೇ ಹೇಳೋ ಥರ ಅವ್ರದ್ದು ಸಂಭಾಷಣೆಗಳು ಯಾವತ್ತೂ ಒಂದು ತೂಕ ಜಾಸ್ತಿನೇ ಇರುತ್ತೆ. ಅದನ್ನು ನೀವು ಮ್ಯಾಕ್ಸಲ್ಲಿ ನೋಡ್ಬೋದು. ಥ್ಯಾಂಕ್ ಯು.